ನಮಸ್ತೆ. ನೋಡಿ, ಕೆಲವು ಸತಿ ನೀವು ಅಬ್ಸರ್ವ್ ಮಾಡಿರ್ಬೋದು. ಯಾರೋ ಒಬ್ರು ಓವರ್ ಆಗಿ ರಿಲೇಶನ್‌ಶಿಪ್ ಅಲ್ಲಿ ಅಥವಾ ಕೆಲವು ಸತಿ ನಾವೇ ಮಾಡಿರ್ತೀವಿ. ಪದೇ ಪದೇ ನಾವೇನೋ ತಪ್ಪೇ ಮಾಡಿರಲ್ಲ. ಆದ್ರೂ ನಾನೇನೋ ತಪ್ಪು ಮಾಡಿದ್ನಾ? ಸಾರಿ. ಯಾಕೆ ನನ್ನ ಜೊತೆ ಚೆನ್ನಾಗಿ ಮಾತಾಡಿಸ್ತಾ ಇಲ್ಲ? ಅಥವಾ ಯಾರೋ ಒಬ್ರಿಗೆ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಶನ್‌ಶಿಪ್ ಅಲ್ಲಿ ಆಗಿರ್ಬೋದು, ಅವ್ರು ಡಿಸರ್ವ್ ಮಾಡೋಕ್ಕಿಂತ ಹೆಚ್ಚಾಗಿ ಪ್ರೀತಿಯನ್ನ ಕೊಡೋದು, ಓವರ್ ಗಿವಿಂಗು, ಓವರ್ ಕೇರಿಂಗು ಇದೆಲ್ಲವನ್ನು ಮಾಡ್ತಾ ಇರ್ತೀವಿ. ಎಲ್ಲಾದ್ರೂ ಹೋಗಿ ಮಾತಾಡ್ಬೇಕು ಅಂತ ಹೇಳಿದ್ರೆ ಕಾನ್ಫಿಡೆನ್ಸ್ ಇರಲ್ಲ. ಒಂದು ಇಂಟರ್ವ್ಯೂಗೆ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರು ಮಾಡಕ್ಕಾಗ್ತಾ ಇರಲ್ಲ. ಒಂದು ಸೆಲ್ಫ್ ಎಸ್ಟಿಮೇ ಇರಲ್ಲ, ಸೆಲ್ಫ್ ಕಾನ್ಫಿಡೆನ್ಸೇ ಇರಲ್ಲ. ಒಂದು ಪಾರ್ಕ್ಗೆ ಹೋಗಿ ವಾಕಿಂಗ್ ಮಾಡೋಣ ಅಂತ ಹೇಳಿದ್ರು ನಾನು ಹೇಗೆ ಕಾಣಿಸ್ತಾ ಇದ್ದೀನಿ, ಹೇಗಿದ್ದೀನೋ ಏನೋ, ಹೆಂಗೆ ಏನು ಆಡ್ಕೋತಾರೋ ಏನೋ. ಒಂದು ಫಂಕ್ಷನ್ಗೆ ಹೋಗ್ಬೇಕು ಅಂತ ಹೇಳಿದ್ರು ಅಯ್ಯೋ ಅವರೆಲ್ಲ ಅಷ್ಟು ದೊಡ್ಡ ದೊಡ್ಡ ಸಾಧನೆ ಮಾಡಿರ್ತಾರೆ, ನಾನು ಏನು ಮಾಡಿದ್ದೀನೋ ಏನೂ ಇಲ್ವಲ್ಲ, ನನ್ನ ಬಗ್ಗೆ ಏನೋ ಮಾತಾಡ್ಕೋತಾರೇನೋ, ನನಗೆ ಈ ವಯಸ್ಸಿಗೆ ಮದುವೆ ಆಗಿಲ್ಲ, ಈ ವಯಸ್ಸಿಗೆ ಕೆಲಸ ಸಿಕ್ಕಿಲ್ಲ. ಹೀಗೆ ನಾವು ತುಂಬ ನಿಷ್ಕೃಷ್ಟವಾಗಿ ನೋಡ್ಕೋತಾ ಇರ್ತೀವಿ. ಆ ಇನ್ನರ್ ವಾಯ್ಸ್ ಏನಿರುತ್ತೆ ತುಂಬ ಹಾರ್ಶ್ ಆಗಿರುತ್ತೆ. ಆದರೆ ಇದಕ್ಕೆ ಕಾರಣ ಏನು ಗೊತ್ತಾ? ಇಟ್ ಇಸ್ ನಥಿಂಗ್ ಬಟ್ ಡೀಪ್ ಇನ್ನರ್ ಚೈಲ್ಡ್ ವೂಂಡ್. ನಾನು ಇನ್ನರ್ ಚೈಲ್ಡ್ ಬಗ್ಗೆ ತುಂಬಾ ಎಪಿಸೋಡ್ಗಳು ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ನೀವೇನಾಗಿದ್ದೀರಾ, ನಿಮ್ಮ ಲೈಫಲ್ಲಿ ಏನೇ ಒಂದು ಪ್ರಾಬ್ಲಮ್ ಬರ್ತಾ ಇದ್ರೆ ಅಂತ ಹೇಳಿದ್ರೆ ಅದು ನಿಮ್ಮ ಚೈಲ್ಡ್ಹುಡ್ ವೂಂಡ್ಸ್ ಆಗಿರುತ್ತೆ. ಜ್ಞಾಪಕ ಇರಲಿ, ಪ್ರತಿಯೊಬ್ಬರು ನಿಮ್ಮ ಲೈಫಲ್ಲಿ ಬರ್ತಾ ಇರೋರು ನಿಮ್ಮ ಚೈಲ್ಡ್ಹುಡ್ ವೂಂಡ್ ಅನ್ನ ಹೀಲ್ ಮಾಡ್ಲಿಕ್ಕೆ ಬರ್ತಾ ಇರ್ತಾರೆ. ನೋಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತಿದ್ದೆ, ದ ಮೋರ್ ಯು ಸೇ ನೋ, you're saying yes to what belongs to you ಅಂತ. ಎಷ್ಟೋ ಸತಿ ನಾವೇನೋ ಅನ್ಕೊಂಡ್ಬಿಡ್ತೀವಿ, ಬೌಂಡ್ರೀಸ್ ಹಾಕಕ್ ಬರಲ್ಲ, ಯಾರಿಗಾದ್ರೂ ನೋ ಅಂತ ಹೇಳಕ್ ಬರೋದಿಲ್ಲ. ನೋಡಿ, ಸ್ಟ್ರಾಂಗೆಸ್ಟ್ ಫಾರ್ಮ್ ಆಫ್ ಸೆಲ್ಫ್ ಲವ್ ಏನ್ ಗೊತ್ತಾ? ಸೇಯಿಂಗ್ ನೋ ವೆನ್ ಯೂರ್ ಸಪೋಸ್ ಟು ಸೇ ನೋ. ಎಷ್ಟೋ ಸತಿ ಒಬ್ರಿಗೆ ಇಲ್ಲ ಅಂತ ಹೇಳೋದಕ್ಕೆ ಭಯ ಆಗ್ತಾ ಇರುತ್ತೆ. ಏನ್ ಅನ್ಕೊಂಡ್ಬಿಡ್ತಾರೋ, ನಮ್ಗೆ ಕೆಲವು ಸತಿ ಆ ಕೆಲಸ ಮಾಡಕ್ ಇಷ್ಟ ಇಲ್ಲ ಅಂತ ಹೇಳಿದ್ರು ಪದೇ ಪದೇ ಅದನ್ನೇ ಮಾಡ್ತಾನೆ ಇರ್ತೀವಿ. ನಮ್ಮ ಬಾಸು ಸಿಕ್ಕಾಪಟ್ಟೆ ಕಷ್ಟ ಕೊಡ್ತಾ ಇದ್ರು, ಕೆಲಸ ಕೊಡ್ತಾ ಇದ್ರು, ಇಲ್ಲ ಬಾಸ್ ನಾನು ಮಾಡೋಕ್ಕಾಗಲ್ಲ ಅಂತ ಹೇಳೋದಕ್ಕೂ ಹಿಂಜರಿಕೆ ಆಗ್ತಾ ಇರುತ್ತೆ. ಆದರೆ ಇವತ್ತು ನಾನು ಈ ಇನ್ನರ್ ಚೈಲ್ಡ್ ವೂಂಡ್ ಬಗ್ಗೆ ಮಾತಾಡಬೇಕಾದ್ರೆ ಫಾದರ್ ವೂಂಡ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಿದು ಫಾದರ್ ವೂಂಡ್ ಅಂತ ಹೇಳಿದ್ರೆ, ನೋಡಿ, ಒಬ್ಬ ವ್ಯಕ್ತಿಗೆ ನಾವೇನಂತ ಹೇಳ್ತೀವಿ, ಮ್ಯಾಸ್ಕ್ಯುಲಿನ್ ಅಂಡ್ ಫೆಮಿನಿನ್ ಎನರ್ಜಿ ಎರಡು ಬ್ಲೆಂಡ್ ಆಗಿರುತ್ತಂತೆ. ಆಯ್ತಾ? ಕೆಲವು ಸತಿ ನೋಡಿರ್ಬೋದು, ನಾನು ಹೆಣ್ಣೀಗ, ಆದರೆ ನನ್ನಲ್ಲಿ ಎಷ್ಟೋ ಸತಿ ಒಂದು ಮ್ಯಾಸ್ಕ್ಯುಲಿನ್ ಕ್ಯಾರೆಕ್ಟರ್ಗಳಿರುತ್ತೆ. ಮತ್ತೆ ಯಾಕಂತ ಹೇಳಿದ್ರೆ ನನ್ನ ತಂದೆ ಯಾರಾದ್ರೂ ಎಮೋಷನಲಿ ಅವೈಲೇಬಲ್ ಇರಲಿಲ್ಲ, ನನ್ನನ್ನು ಪ್ರೊಟೆಕ್ಟ್ ಮಾಡಿರಲಿಲ್ಲ, ಅಥವಾ ನನಗೆ ಬೇಕಾಗಿರ್ತಕ್ಕಂಥ ಲವ್ ನರ್ಚರ್ ಯಾವುದು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನೀಗ ಅಡಲ್ಟ್ ಏನಾಗಿದೆ, ಈಗ ಒಂದು ಸೌಜನ್ಯ ಅಂತ ಹೇಳಿದ್ರೆ ಒಂದು 26-28 ವರ್ಷದ ಹುಡುಗಿ ಅಂತ ಹೇಳಿದ್ರೆ ನಾನೇನ್ ಮಾಡ್ತಿರ್ತೀನಿ, ಯಾವುದು ಅನ್ಅವೈಲೇಬಲ್ ರಿಲೇಶನ್ಶಿಪ್ ಇರುತ್ತೆ, ಯಾರು ನನ್ನಿಂದ ದೂರ ಹೋಗ್ತಿರ್ತಾರೆ ಆ ವ್ಯಕ್ತಿಗೆ ನನ್ನ ಬೆಲೆಯನ್ನು ತಿಳಿಸ್ಲಿಕ್ಕೆ ಚೇಸ್ ಮಾಡ್ತಾ ಇರ್ತೀನಿ. ನಾನು ಎಂಥವ ವ್ಯಕ್ತಿಯನ್ನು ಅಟ್ರಾಕ್ಟ್ ಮಾಡ್ತಿರ್ತೀನಪ್ಪ ಅಂತ ಹೇಳಿದ್ರೆ ಎಮೋಷ್ನಲಿ ಅನ್ಅವೈಲೇಬಲ್ ಇರ್ತಕ್ಕಂತಹ ಪರ್ಸನ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಇರ್ತೀನಿ. ನನ್ನ ಇರುವಿಕೆಯನ್ನ ಪ್ರೂವ್ ಮಾಡ್ತಾ ಹೋಗ್ತೀನಿ, ವ್ಯಾಲಿಡೇಷನ್ ಅನ್ನ ಪ್ರೂವ್ ಮಾಡ್ತಾ ಹೋಗ್ತೀನಿ. ಅಲ್ಲದೆ ನನ್ನ ಸೆಲ್ಫ್ ಕಾನ್ಫಿಡೆನ್ಸು, ಸೆಲ್ಫ್ ಎಸ್ಟೀಮು ಯಾವುದು ನನಗೆ ಇರಲ್ಲ. ಐ ವಿಲ್ ಬಿ ಕಾನ್ಸ್ಟೆಂಟ್ಲಿ ಫೀಲಿಂಗ್ ಲೋ. ಆದ್ರೆ ಈ ಫಾದರ್ ವೂಂಡ್ಸ್ ಹೇಗಪ್ಪ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಈಗ ಹೇಳಿರ್ತಕ್ಕಂಥ ಈಗ ಎಲ್ಲ ಟ್ರೇಡ್ಸ್ ಗಳನ್ನ ನಿಮ್ಮಲ್ಲಿ ನೋಡ್ತಾ ಹೋದ್ರೆ ನಿಮಗೆ ಫಾದರ್ ವೂಂಡ್ ಇದೆ ಅಂತ ಅರ್ಥ. ಆದ್ರೆ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ನಾವು ಈಸಿಯಾಗಿ ಹೀಲ್ ಮಾಡ್ಬೋದು. ಹೇಗೆ ಫಾದರ್ ವೂಂಡ್ಸ್ ಹೀಲ್ ಮಾಡೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೋಡಿ, ನಾವು ಒಂದು ಹೇಗೆ ಅಂತ ಹೇಳಿದ್ರೆ ಇನ್ ಅಂಡ್ ಯಾಂಗ್ ಅಂತ ಹೇಳ್ತೀವಿ. ಯಾವುದು ಇನ್ ಅಂಡ್ ಯಾಂಗ್ ಹೇಗಿರತ್ತಪ್ಪ ಅಂತ ಹೇಳಿದ್ರೆ ಈ ಸೈನೋಸಾಯ್ಡಲ್ ವೇವ್ ಅಲ್ಲಿ ಇರುತ್ತೆ. ಅಂತ ಹೇಳಿದ್ರೆ ಯಾವ್ದು ಅತಿಯಾದ ಹೆಚ್ಚಾಗತ್ತೋ ಅದು ಕಮ್ಮಿ ಆಗ್ಲೇಬೇಕು, ಅದು ಪ್ರಕೃತಿಯ ನಿಯಮ ಅಲ್ವಾ? ಸೊ ಹೇಗೆ ಈ ಏನಂತ ಹೇಳಿದ್ರೆ ನಮ್ಮಲ್ಲಿ ಮ್ಯಾಸ್ಕ್ಯುಲಿನ್ ಫೆಮಿನಿನ್ ಎನರ್ಜಿ ಎರಡು ಬ್ಲೆಂಡ್ ಆಗಿರ್ಬೇಕು ಹೊರತು ಯಾವುದೇ ಜಾಸ್ತಿ ಆಗಿದ್ರು ಕೂಡ ನಮ್ಮ ಪರ್ಸನಾಲಿಟಿಯಲ್ಲಿ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಈ ಇನ್ನರ್ ಚೈಲ್ಡ್ ವೂಂಡ್ ಅನ್ನ ಹೇಗೆ ಹೀಲ್ ಮಾಡೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ಅಕ್ನಾಲೆಜ್ ಮಾಡ್ಕೊಳ್ಳಿ, ನನಗೆ ಈ ಪ್ರಾಬ್ಲಮ್ ಇದೆ ಅಂತ. ಪ್ರತಿ ಸತಿ ನಾವು ಓವರ್ ಗಿವ್ ಮಾಡೋದು, ಓವರ್ ಕೇರ್ ಮಾಡೋದು, ರಿಲೇಶನ್ಶಿಪ್ ಪ್ಯಾಟರ್ನ್ ಒಂದೇ ತರ ಇದೆ, ನಾನೇ ಎಲ್ಲಾನು ಮಾಡ್ಬೇಕಾಗತ್ತೆ. ಈಗ ಕೆಲವು ಸತಿ ನೋಡಿರ್ಬೋದು, ಹೆಣ್ಮಕ್ಳು ಹೈಪರ್ ಇಂಡಿಪೆಂಡೆಂಟ್ ಆಗಿರ್ತಾರೆ. ಕೆಲವು ಸತಿ ಯಾವಾಗ್ಲೂ ಒಂದು ಮೇಲ್ ಫಿಗರ್ ಅನ್ನ ಫ್ಯಾಂಟಸೈಸ್ ಮಾಡ್ತಾ ಇರ್ತಾರೆ, ಎಮೋಷನಲ್ ಸೇಫ್ಟಿಯನ್ನ ಕೇಳ್ತಾ ಇರ್ತಾರೆ. ಇದೆಲ್ಲವೂ ಕೂಡ ಫಾದರ್ ವೂಂಡ್ಸ್ ಇಂದ ಆಗ್ತಕ್ಕಂಥದ್ದು. ಇದನ್ನ ಹೀಲ್ ಹೇಗಪ್ಪ ಮಾಡೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ಒಂದು ಕ್ಲೋಷರ್ ಲೆಟರ್ ಅನ್ನ ಬರೀರಿ. ಈಗ ಹೇಗೆ ಅಂತ ಹೇಳಿದ್ರೆ, ನಿಮ್ಮ ತಂದೆ ಯಾವಾಗ ಮೇ ಬಿ ನಿಮ್ಮ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಬರಕಾಗದೇ ಇರ್ಬೋದು, ಅಥವಾ ಚಿಕ್ಕ ವಯಸ್ಸಲ್ಲೇ ನಿಮ್ಮನ್ನ ಬಿಟ್ಟು ಹೋಗಿರ್ಬೋದು, ಏನೋ ಒಂದು ಹಲವಾರು ರೀಸನ್ಗಳಿರ್ಬೋದು, ಅವರಿಗೆ ಒಂದು ಪ್ರೀತಿಯ ಪತ್ರವನ್ನ ಬರೀರಿ. ಎಲ್ಲವನ್ನ ಎಮೋಷನಲಿ ವೆಂಟ್ ಔಟ್ ಮಾಡಬಹುದು. ಎಷ್ಟೋ ಸತಿ ಕೆಲವರು ಗೊತ್ತಿಲ್ಲದೆ ಕಾನ್ಶಿಯಸ್ ಪೇರೆಂಟಿಂಗ್ ಮಾಡಿರಲ್ಲ, ಅವ್ರಿಗೆ ಬೇಕಂತ ಮಾಡಿದ್ದಾರೆ ಅಂತಲ್ಲ, ಯಾಕಂತ ಹೇಳಿದ್ರೆ ಅವರ ಪ್ಯಾಟರ್ನ್ ಹೇಗಿತ್ತೋ, ಅವರ ತಂದೆ ಹೇಗಿತ್ತೋ ಹಾಗೆ ನಮ್ಮ ಹತ್ರನೂ ಅವ್ರು ಬಿಹೇವ್ ಮಾಡಿರ್ತಾರೆ. ಆದ್ರೆ ಇವತ್ತು ನಾವು ಅದನ್ನ ತಗೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ಒಂದು ಕ್ಲೋಷರ್ ಲೆಟರ್ ಅನ್ನ ಬರೀರಿ. ಏನಾದ್ರೂ ಮನಸ್ಸಲ್ಲಿ ಇರ್ತಕ್ಕಂತಹದ್ದು ಎಲ್ಲವನ್ನು ಬರೀತಾ ಹೋಗಿ.
ಮೊದಲನೇದಾಗಿ ಏನೇ ಇರ್ಬೋದು, ನೀವು ಕೆಲವು ಸತಿ ನಿಮಗೆ ಬೈಬೇಕು ಅನ್ಸ್ಬೋದು, ಅಳಬೇಕು ಅನ್ಸ್ಬೋದು, ಯಾವುದೇ ರೀತಿ ಎಮೋಷನ್ಸ್ ಇರ್ಬೋದು, ಅದೆಲ್ಲವನ್ನು ಬರೆದು ನಂತರ ಆ ಲೆಟರ್ ಅನ್ನ ಸುಡ್ತಾ ಹೋಗಿ. ನಂತರ ಫರ್ಗಿವ್ನೆಸ್ ಪ್ರೇಯರ್ ಅಂತ ಹೇಳಿದ್ರೆ, ನೋಡಿ ನೀನು ನಂಗೆ ಇದೆಲ್ಲವನ್ನು ಮಾಡಿದೆ, ನಾನು ನಿನ್ನ ಕ್ಷಮಿಸ್ತೀನಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ನನ್ನಿಂದ ಎಲ್ಲೋ ಯಾವುದೋ ಒಂದು ಕಾರ್ಮಿಕ್ ಪ್ಯಾಟರ್ನ್ ಇರ್ಬೋದು, ಅಥವಾ ಹಿಂದಿನ ಜನ್ಮದಲ್ಲೋ ಮುಂದಿನ ಜನ್ಮದಲ್ಲಿ ನಾನೇನೋ ಒಂದು ತಪ್ಪು ಮಾಡಿರ್ಬೋದು, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು ಅಂತ ಈ ಹೋಪನೊಪ್ಪನೋ ಪ್ರೇಯರ್ ಅನ್ನ ನಿಮ್ಮ ತಂದೆಗೆ ಹೇಳ್ತಾ ಹೋಗಿ. ಯಾಕೆ ಅಂತ ಹೇಳಿದ್ರೆ ಫಾದರ್ ವುಂಡ್ಸ್ ಇಸ್ ಆಲ್ಸೋ ರಿಲೇಟೆಡ್ ಟು ಮನಿ. ಎಷ್ಟೋ ಸತಿ ಮನಿ ಮಿಸ್ಮ್ಯಾನೇಜ್ಮೆಂಟ್ ಅನ್ನ ನಾವು ಮಾಡ್ತಾ ಇರ್ತೀವಿ. ಸೊ ಫಾದರ್ ವುಂಡ್ಸ್ ಬ್ಯಾಲೆನ್ಸ್ ಆದಾಗ ಹೈಪರ್ ಇಂಡಿಪೆಂಡೆನ್ಸಿ ಹೋಗ್ತಾ ಹೋಗುತ್ತೆ, ನಿಮ್ಮ ಸೆಲ್ಫ್ ಎಸ್ಟೀಮ್ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮತ್ತೆ ಅಕ್ನಾಲೇಜ್ ಮಾಡ್ಕೊಳ್ಳಿ, ಹೌದು ನನಗೆ ಈ ಪ್ರಾಬ್ಲಮ್ ಇದೆ, ಯಾರು ಇಡೀ ಪ್ರಪಂಚದಲ್ಲಿ ಯಾರೇ ನನ್ನ ಮೇಲೆ ಹಾರ್ಶ್ ಆಗಿರ್ಲಿ, ಆದ್ರೆ ನನ್ನ ಮೇಲೆ ನಾನು ಹಾರ್ಶ್ ಆಗಿರಲ್ಲ, ನನ್ನ ಜೊತೆ ನಾನು ನಿಂತ್ಕೋತೀನಿ ಅಂತ ಯಾವಾಗ ನೀವು ಹೇಳ್ಕೊತಾ ಹೋಗ್ತೀರಾ, ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಹ್ಯಾಪಿ, ಐ ಆಮ್ ಮೈ ಪವರ್ ಅಂತ ನೀವು ಹೇಳ್ಕೊತಾ ಹೋಗಿ. ನಿಮ್ಗೆ ಯಾವ ರೀತಿ ಬೇಕೋ ಅಫರ್ಮೇಷನ್ ಅನ್ನ ಹೇಳ್ಕೊತಾ ಹೋಗಿ. ಪ್ರತಿ ಸತಿ ನೀವು ಏನನ್ನ ಹೇಳ್ಕೊತಾ ಹೋಗ್ತಿರೋ ನಿಮ್ಮ ಬ್ರೈನ್ ರಿವೈರ್ ಆಗ್ತಾ ಹೋಗುತ್ತೆ. ಪ್ರತಿ ಸತಿ ನೀವು ಅದನ್ನ ನಂಬಲಿಕ್ಕೆ ಶುರು ಮಾಡ್ತಾ ಹೋಗ್ತೀರಾ. ಅದೇ ನೀವು ಕೆಟ್ಟದಾಗಿ ನಿಮ್ಮ ಬಗ್ಗೆ ನೀವು ಮಾತಾಡ್ಕೊತಾ ಹೋಗ್ತಾ ಇದ್ರೆ, ನಾನು ಏನಕ್ಕೂ ಪ್ರಯೋಜನ ಇಲ್ಲ, ನಾನು ಹಾಗೆ ನೀನ್ ಹೀಗೆ ಅಂತ ಹೇಳಿದ್ರೆ, ಅದೇ ನಿಮ್ಮ ಬ್ರೈನ್ ವೈರಿಂಗ್ ಆಗ್ತಾ ಹೋಗುತ್ತೆ. ನಿಮ್ಮ ಮನಸ್ಸಲ್ಲಿ ಏನ್ ಅನ್ಸಿದ್ರು ಅದನ್ನ ರಿವೈರ್ ಮಾಡೋದು ತುಂಬಾನೇ ಸುಲಭ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.